ಬೆಳಿಗ್ಗೆ ಎದ್ದು ಬಂದಿದ್ದ ತಕ್ಷಣ ಕಿಚನ್ ಈ ಥರ ನೀಟಾಗಿತ್ತು ಅಂತಂದರೆ ಅದಾಗೋ ಖುಷಿನೇ ಬೇರೆ. ಅದು ಓನ್ಲಿ ಹೌಸ್ ವೈಫ್ಗೆ, ಲೇಡೀಸ್ಗೆ ಮಾತ್ರ ಈ ಫೀಲಿಂಗ್ ಗೊತ್ತಿರುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಡೇ ಬೆಳಿಗ್ಗೆ 6 ಗಂಟೆಯಿಂದನೇ ಶುರುವಾಯಿತು. ಯಾಕಂದರೆ ನಮ್ಮ ಅಕ್ಕ ಬಂದು ಊರಬ್ಬ ಇದೆ ಅಂತೇಳ್ಬಿಟ್ಟು ಕರೆದಿದ್ಲು. ಸರಿ ಅಲ್ಲಿಗೆ ಹೋಗಬೇಕು ಅಂತೇಳ್ಬಿಟ್ಟು ನೈಟೇ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು ಇರೋ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಟಿಫನ್ನು ಮತ್ತು ಲಂಚ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಸರಿ ಲಂಚ್ಗೆ ತರಕಾರಿ ಏನೂ ಇರಲಿಲ್ಲ, ಅದರಿಂದ ಪ್ಲೇನಾಗಿ ಎಲ್ಲ 3 ಥರ ಬೇಳೆ ಹಾಕಿ ಬೇಳೆ ಸಾಂಬಾರು ಮಾಡಿದೆ. ಮತ್ತು ಟಿಫನ್ಗೆ ಸೇಮ್ಯಾ ಮಾಡಿ ಆಮೇಲೆ ನಾವು ಹೋಗಿ ಸಾಯಂಕಾಲ ಬರೋಷ್ಟೊತ್ತಿಗೆ ಇರುತ್ತೆ. ಮತ್ತು ಅತ್ತೆ ಮಾವ ಎಲ್ಲ ಇದ್ದಾರಲ್ಲ, ಅವ್ರಿಗೂ ಊಟ ಇರುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆನೇ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಅಕ್ಕ ಬಂದು ಅದು ಅವ್ರ ಊರಲ್ಲಿ 13 ವರ್ಷ ಆಗಿತ್ತಂತೆ ಊರಬ್ಬ ಮಾಡಿ. ಆಮೇಲೆ ಮಾಡ್ತಾಯಿದ್ದಾರೆ, ಬರಲೇಬೇಕು, ಮಿಸ್ ಮಾಡಬಾರ್ದು ಅಂತ ಎಲ್ಲರಿಗೂ ಕರೆದಿದ್ರು. ಯಾರೂ ಬರೋಕ್ಕಾಗಲಿಲ್ಲ. ಸರಿ ನಾನು ಅಮ್ಮ ಮಾತ್ರ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಅಮ್ಮಗೆ ಹೇಳಿದೆ, ನೀನು ಅರ್ಧ ದಾರಿಗೆ ಬಾ, ನಾನು ಬರ್ತೀನಿ ಅಂತೇಳ್ಬಿಟ್ಟು. ನನಗೆ ಯಾಕಂದರೆ ಇಲ್ಲಿಂದ ಅವ್ರ ಊರಿಗೆ ಹೋಗೋದಕ್ಕೆ 2.5 hour to 3 hours ಬೇಕಾಗುತ್ತೆ. ಸರಿ ನಾನು ಬಂದು 8:30ಗೆಲ್ಲ ಬಿಡಬೇಕಾಗಿತ್ತು. ಬೇಗ ರೆಡಿ ಆಗಿಬಿಟ್ಟು ನಾನು ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋದೆ. ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಬಸ್ಸಲ್ಲಿ ಹೋದ್ಮೇಲೆ ಅಕ್ಕ ಮನೆಗೆ ಮಾರ್ನಿಂಗ್ 8:30ಗೆ ಬಿಟ್ಟಿದ್ದಕ್ಕೆ 11:30ಗೆ ರೀಚ್ ಆದ್ವಿ. ಅವರು ಬಂದು ಚಿಕ್ಕ ದೀಪಗಳು, ಇದು ಎಲ್ಲ ಕಡೆ ಊರ ಹಬ್ಬದಲ್ಲಿ ನಾರ್ಮಲಾಗಿ ಮಾಡ್ತಾರೆ, ದೀಪಗಳೆಲ್ಲ ಮಾಡಿದರು. ಮತ್ತು ಮನೆ ಮುಂದೆ ಅವ್ರು ಬಂದು ದೇವ್ರ ಹತ್ರ ಹೋಗಿ ಬೆಳ್ಕೊಂಡು ಬರಲ್ವಂತೆ, ದೀಪನ ಬೆಳಗಲ್ವಂತೆ. ಮನೆ ಮುಂದೆ ಈ ಥರ ತಮಟೆ ಹೊಡ್ಕೊಂಡು ಬಂದಾಗ ಅವ್ರೂರಲ್ಲಿ ಇವರು ಮನೆ ಬಾಗ್ಲ ಹತ್ರದಿಂದನೇ ದೀಪನ ಬೆಳಗ್ತಾರಂತೆ. ಇವ್ರ ಫ್ಯಾಮ್ಲಿಯಲ್ಲಿ ಆ ಥರ ಪದ್ಧತಿ ಇದೆ ಅಂತೆ. ಇವರು ಅಕ್ಕ ಅಂದರೆ ನನಗೆ ಸ್ವಂತ ಅಕ್ಕ ಅಲ್ಲ, ನಮ್ಮ ಫ್ಯಾಮ್ಲಿನೂ ಅಲ್ಲ. ನಮ್ಮ ಅಮ್ಮ ಮನೆ ಪಕ್ಕದಲ್ಲಿ ನನಗೆ ಚಿಕ್ಕವಾಗಿಂದ ನನ್ನ ಸ್ಕೂಲಿಗೆ ಕರ್ಕೊಂಡೋಗಿರೋದು ಇವರೇನೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಇವರು 6th ಸ್ಟ್ಯಾಂಡರ್ಡ್ ಇದ್ದರು. ನನ್ನ ಸ್ಕೂಲ್ಗೆಲ್ಲ ಇವರೇ ಕರ್ಕೊಂಡು ಹೋಗ್ತಾಯಿದ್ದಿದ್ದು. ಯಾಕಂದರೆ ಸ್ಕೂಲ್ ಬಂದು ತುಂಬ ದೂರ ಇತ್ತು. ಇವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ರು. ಅಮ್ಮ ಮನೆ ಪಕ್ಕದಲ್ಲಿ ಇವರು ಇದ್ದಿದ್ದು. ಇವರೇ ಕರ್ಕೊಂಡು ಹೋಗ್ತಾರೆ. ಆವಾಗಿಂದನೂ ನನಗೆ ತುಂಬ ಕ್ಲೋಸು. ಅಮ್ಮ ಅವ್ರಿಗೂ ಅಷ್ಟೇ, ನಮ್ಮ ಫ್ಯಾಮ್ಲಿಗೇ ಕ್ಲೋಸು. ಅಲ್ಲಿ ತಮಟೆ ಹೊಡಿತಾ ಇರ್ಬೇಕಾದ್ರೆ ನನ್ನ ಮಗ ಫುಲ್ಲು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದ. ಯಾಕಂದರೆ ಅವನಿಗೆ ತಮಟೆ ಸೌಂಡು, ಈ ಥರ ಬೀಟ್ ಸೌಂಡ್ ಅಂದರೆ ತುಂಬ ಇಷ್ಟ. ಮತ್ತು ಅವರು ತಮಟೆ ಹೊಡಿತಾ ಇದ್ರೆ ಅವನು 1 ಸೆಕೆಂಡೂ ಅದನ್ನು ನೋಡ್ಕೊಂಡೇ ನಿಂತ್ಕೊಂಡ್ಬಿಟ್ಟಿದ್ದಾನೆ ಹಂಗೆ. ಆಮೇಲೆ ಅವರು ತಮಟೆ ಎಲ್ಲ ಹೊಡೆದು ಇಳಿದು ಹೋಗ್ತಾ ಇರಬೇಕಾದ್ರೆ ಕೂಡ ಅವರಿಂದನೇ ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ಅವರು ಸ್ವಲ್ಪ ತಮಟೆ ಅವನ ಮುಂದೆನೇ ಹೊಡೆದು ಮತ್ತು ಅವನ ಕೈಯಲ್ಲೂ ಸ್ಟಿಕ್ ಕೊಟ್ಟರು ಹೊಡಿ ಅಂತೇಳ್ಬಿಟ್ಟು. ಅವ್ರು ಹೊಡೆದ್ಬಿಟ್ಟು ಹೋಗ್ತಾಯಿದ್ರೆ ಅವ್ರ ಮುಂದೆ ಹೋಗ್ತಾ ಇದ್ದಾನೆ. ಆಮೇಲೆ ಮತ್ತು ಅಲ್ಲಿ ಒಬ್ಬೊಬ್ರ ಮನೇಲಿ ಒಂದೊಂದು ಥರ ದೇವ್ರನ್ನ ರೆಡಿ ಮಾಡಿದರು. ಆಮೇಲೆ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಬರಬೇಕಾದ್ರೆ ನಮ್ಮ ಅಪ್ಪಗೆ ಹೇಳಿದ್ದೆ, ನೀನು ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿರು, ಅವನ್ನ ತೋರಿಸ್ತೀನಿ ಅಂತೇಳ್ಬಿಟ್ಟು. ನಮ್ಮ ಅಪ್ಪ ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅಜ್ಜಿ ತಾತಾಗೆ ಮೊಮ್ಮಕ್ಕಳಂದರೆ ಎಷ್ಟು ಇಷ್ಟ ಅಲ್ವಾ? ಮದುವೆ ಆದಮೇಲೆ ಮಕ್ಕಳು ನೆನಪೇ ಇರೋದಿಲ್ಲ, ಮೊಮ್ಮಕ್ಕಳು ಮಾತ್ರನೇ ಬೇಕು ಅವ್ರಿಗೆ. ಅಲ್ಲಿಂದ ಅವ್ರ ಹತ್ರ ಮಾತಾಡಿಸ್ಕೊಂಡು ಮನೆಗೆ ಬಂದು ರೀಚ್ ಆದ್ವಿ. ಇವತ್ತಿನ ವೆಡ್ನೆಸ್ಡೇ ವ್ಲಾಗ್ ಆಗಿತ್ತು ಇದು. ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.